ಆಮೇಲೆ ಇದ್ರ ಕರೆ ಬಸರಿ ಅಂತೇಳಿ ಇದರಲ್ಲಿ ನಾರು ಬರುತ್ತೆ, ಜೊತೆಗೆ ಇದು ಹಾಲು. ಇದು ಜಾನುವಾರು ಏನಾದ್ರು ತಿಂದು ಇದು ಬೇರೆ ಇದು ಈ ಹಾಲಿನ ಇದರಲ್ಲಿ ಜಾನುವಾರು ತಿಂದು ಅಂದರೆ ಸಗಣಿ ಗಟ್ಟಿಯಾಗಿ ಜಾನುವಾರು ಸತ್ತೋಗೋ ಚಾನ್ಸಸ್ ಉಂಟು. ಆಮೇಲೆ ಇದು ಪಾಯ್ಜನ್ ಇದ್ದಂಗೆ, ಇದು ಜಾಸ್ತಿ ತಿಂದುಬಿಟ್ರೆ ಜಾನುವಾರು ಸತ್ತೋಗ್ಬಿಟ್ಟವು, ಫುಡ್ ಪಾಯ್ಜನ್ ಆಗುತ್ತೆ. ಸಗಣಿ ಕೂಡ ಬರೋದಿಲ್ಲ, ಗಮ್ಮಾಗಿ ಹೊಟ್ಟೆ ಒಳಗಡೆ ಗ್ಯಾಸ್ ತುಂಬಿ ಅಲ್ಲೇ ಸತ್ತೋಗ್ಬಿಟ್ಟವೆ. ಇದು ಹಾಗಾಗಿ ಇದನ್ನು ಸೊಪ್ಪು ಗಿಪ್ಪಿಗೆ ಯಾರೂ ಉಪಯೋಗ ಮಾಡಲ್ಲ. ಕೊಟ್ಟಿಗೆಗೆಲ್ಲ ತೊಗೊಂಡು ಹಾಕಲ್ಲ, ಕೊಟ್ಟಿಗೆ ತೊಗೊಂಡು ಹಾಕಲ್ಲ. ಕೊಟ್ಟಿಗೆ ಹಾಕಿದ್ರೆ ಜಾನುವಾರು ಉಳಿಯಲ್ಲ, ಭಾರಿ ಕಷ್ಟ. ಆಮೇಲೆ ಇದು ನಾರು ಬರುತ್ತೆ, ಇದು ಮತ್ತು ಬೇರೆ ಏನಕ್ಕೂ ಉಪಯೋಗ ಬರೋಲ್ಲ. ಆಮೇಲೆ ಇದು ಹಣ್ಣು ಬರ್ತದೆ, ಹಕ್ಕಿಗಳು ತಿಂತಾವೆ ಅಷ್ಟೇ ಬಿಟ್ಟರೆ ಬೇರೆ ಏನಕ್ಕೂ ಉಪಯೋಗ ಬರೋಲ್ಲ. ಹಣ್ಣು ಬರ್ತದೆ, ಇದು ಸಣ್ಣ ಹಣ್ಣು, ಇದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಇದು. ಆಮೇಲೆ ಇದು ಹೂ ಬರುತ್ತೆ, ಇಲ್ಲಿ ತುದಿ ಕೆಂಪಾಗಿ ಸುಳಿ, ಇಲ್ಲಿ ಈ ಸುಳಿ ಬಂತು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಹಣ್ಣು ಕಾಯಿ ಬರುತ್ತೆ. ಬಿಳೀದು ಫಸ್ಟ್ ಬರೋದು, ಆಮೇಲೆ ಇದು ಕೆಂಪಾಗಿ ಹಣ್ಣುಗಳು ತಿಂದು ಇದಾಗ್ತದೆ. ಇದು ಮುಂದುವರಿತಾ ಹೊಟ್ಟದು. ಇದು ಈ ಕಣ್ಣದಿಂದ ಇಲ್ಲಿಂದ ಇತ್ಲಾಗೆ ಕಾಯಿ ಹಣ್ಣುಗಳು ತಿಂದು ಪೀಪಿ, ಹೌದು ಪೀಪಿ ಮಾಡ್ತೀವಿ. ಇದನ್ನು ಪೀಪಿ ಮಾಡ್ಬೋದು. ಇದು ಈ ಮರ ಅಲ್ಲ, ಇದು ಕರೆ ಬಸರಿ ಅಂದರೆ ಇದು. ಆಮೇಲೆ ಇದಕ್ಕೆ ಯಾವುದಾದ್ರು ಒಂದು ಮರ ಅಟ್ಯಾಚ್ಮೆಂಟ್ ಬೇಕು, ಆಸರೆ ಬಂದಾಗ ಈ ಆಸರೆ ಇದ್ದಿದ್ದನ್ನೇ ತೆಗೆದು ಇದು ಬೆಳ್ಕೊಂಡು ಹೋಗುತ್ತೆ. ಬೇರೆ ಇದು ಫುಲ್ ಮುಚ್ಕೊಂಡ್ಬಿಡತ್ತೆ. ಇದು ಮುಚ್ಕೊತ್ತು ಅಂದರೆ ಇದ್ರ ಒಳಗಡೆ ಇರೋಂಥ ಮರ ಪೂರ್ತಿ ಏನೇ ಇದ್ರೂ ಕೂಡ ಮರ ಹೋಗ್ಬಿಡುತ್ತೆ. ಇದ್ರದ್ದು ಪವರ್ ಹಂಗಿದೆ. ಇದಕ್ಕೆ ಇದು ಸಪ್ರೇಟಾಗಿ ಇದು ಒಂದೇ ಬರಲ್ಲ, ಇದಕ್ಕೂ ಇದು ಒಂದೇ ಸಪ್ರೇಟಾಗಿ ಬರಲ್ಲ, ಬೆಳೆಯಲ್ಲ. ಇದಕ್ಕೆ ಅಟ್ಯಾಚ್ಮೆಂಟ್ ಇರಲೇಬೇಕು. ಈ ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂದರೆ ಇದು ಬದುಕೋದಿಲ್ಲ. ಇದು ಬದುಕೋ ಅಷ್ಟೊತ್ತಿಗೆ ಇದ್ರ ಆಯಸ್ ತಕ್ಕೊಂಡು ಇದು ಬದುಕೋದು. ಇದು ಸೇಫ್ಟಿ ಇದಕ್ಕೆ. ಇದ್ರದ್ದು ನಾರು ಬರುತ್ತೆ. ಆಮೇಲೆ ಇದು ಸೀದಾ ಮರ ಬರಲ್ಲ, ಇದ್ರದ್ದು ಆಕಾರನೇ ಚೇಂಜು. ಅಲ್ಲ, ಇಲ್ಲಿ ಮತ್ತಿ ಬಂದದಲ್ಲ, ಇದ್ರೊಳಗಡೆ ಬಂದಿದ್ದ ಅದು? ಹಾಂ, ಅದ್ರೊಳಗಡೆ ಇದೆ ಮತ್ತಿ ಮರನೇ. ಅದು ಒಳಗಡೆ ಹೋಗಿ ಅಂದರೆ ಕವರ್ ಮಾಡ್ತಾ ಹೋಗೋದು. ಈ ಥರ ಬೇರು ಬಂದದಲ್ಲ, ಇದೇ ಥರ ಅಟ್ಯಾಚ್ಮೆಂಟು. ಇದ್ರ ಜೊತೆ ಇನ್ನೊಂದು ಬೇರು ಬರುತ್ತೆ, ಹೀಗೆ ಕವರ್ ಮಾಡಿ ಈ ಮರನ ತಿಂದುಬಿಡುತ್ತೆ. ಇದು ಹೋಗ್ಬಿಡುತ್ತೆ, ಆಯಸ್ ಹೋಗುತ್ತೆ. ಇದು ಸೇಫ್ಟಿಯಾಗಿ ಬದುಕುತ್ತದೆ. ಆಮೇಲೆ ಇದ್ರದ್ದು ಇನ್ನೊಂದು ಏನು ಅಂದರೆ ಇದು ಫುಲ್ಲು ನೇರವಾಗಿ ಆಕಾರ ಬರಲ್ಲ. ಇದ್ರ ಕೆಲವೊಂದು ವಿಚಿತ್ರವಾಗಿ ಹಾವಿನ ಮಂಡೆ ಥರ ಈ ವಿಚಿತ್ರವಾಗಿ ಇದು ಬರುತ್ತೆ. ಹಾಂ, ಇದ್ರದ್ದು ಒಂದು ಹರೆ ಕಡಿದ್ರೆ 5 ಹರೆ ಬರುತ್ತೆ ಇದು. ಹಾಂ, ಇದು ಸತ್ತೋಗಲ್ಲ. ಇದು ಕಟಾವು ಮಾಡ್ದಂಗೂ ಅದರಲ್ಲಿ ಪೀಕ್ ಬರೋದು ಜಾಸ್ತಿ. ಇದರಲ್ಲಿ ಹರೆಗಳು ತುಂಬ ಬರ್ತದೆ. ಹಾಗಾಗಿ ಈ ಮರಗಳಿಗೆ ಆಯಸ್ ಕಮ್ಮಿ ಆಗ್ತದೆ. ಅದು ಸುತ್ಕೊಂಡು ಇದು ತೆಗೆದು ಬಿಡುತ್ತೆ. ಇದು ಹಾಂ, ಆಮೇಲೆ ಇದರಲ್ಲಿ ಇದು ಇಳಿಯುತ್ತೆ, ಬೇರುಗಳೆಲ್ಲ ಮತ್ತು ಹಿಂಗೆ ಬರೋದು, ಮತ್ತೇನು ಕೆಳಗೆ ಹೋಗಲ್ಲ. ಇದು ಮರಕ್ಕೆ ಬರೋದು. ಅಲ್ಲಿ ಮತ್ತೆ ಬಂದರೂ ಕೂಡ ಇದರೊಳಗಡೆ ಬಂದು ಇದನ್ನೆಲ್ಲ ಸುತ್ತಬಿಡೋದು. ಡೈರೆಕ್ಟ್ ಹೋಗಲ್ಲ. ಇದ್ರದ್ದೇ ಎಕ್ಸ್ಟ್ರಾ ಬೇರೆ, ಆಲದ ಮರನೇ ಬೇರೆ, ಇದೇ ಬೇರೆ. ಇದ್ರದ್ದು ಏನಿದ್ರು ಮರ ಸುತ್ತೋದು. ಆಲದ ಮರ ಮುಂದೆ ಹೋಗ್ತಾ ಕಾಲು ಬಿಡೋದು. ಇದು ಹಂಗಲ್ಲ, ಇದು ಮರನೇ ಕಂಪ್ಲೀಟ್ ಸುತ್ತಿ ಆ ಮರನ ತೆಗಿಯೋದು. ಅದಕ್ಕೆ ಬಲ. ಇದು ಒಂದೇ ಸಿಂಗಲ್ ಆಗಿ ಬರೋದು. ಕರೆ ಬಸರಿ, ಇನ್ನೊಂದು ಬಿಳೆ ಬಸರಿ ಅಂತ ಬರುತ್ತೆ. ಇದು ಹಾಲು, ಅದು ಹಾಲಿಲ್ಲ. ಅದು ಏನಿದ್ರು ಮರಗಳು ಇದಕ್ಕೆ ಹೋಗಿ ಇದು ಅಂಟು, ಭಾರಿ ಅಂಟು. ಇದನ್ನು ಜಾನುವಾರು ಏನೋ ತಿಂದ್ಬಿಟ್ಟು ಜಾನುವಾರು ವಾಶ್ ಔಟ್ ಆಗ್ತಾವೆ. ಯಾಕೆಂದರೆ ಹೊಟ್ಟೆ ಒಳಗಡೆ ಗಮ್ಮಾಗಿ ಫುಡ್ ಪಾಯ್ಸನ್ ಥರ ಆಗಿ ಜಾನುವಾರೇ ಸತ್ತೋಗ್ಬಿಡ್ತವೆ. ಇದು ಸಗಣಿ ಕೂಡ ವಾಪಸ್ ಬರೋದಿಲ್ಲ, ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹೊಟ್ಟೆ ಏರ್ಗಟ್ಕೊಂಡು ಜಾನುವಾರು ಸತ್ತೋಗ್ಬಿಡ್ತಾವೆ. ಹಾಗಾಗಿ ಇದನ್ನು ಸೊಪ್ಪಿನ ನಾವು ಉಪಯೋಗ ಮಾಡಲ್ಲ. ಹಾಂ, ಇದೇನು ಬೇರೆ ಏನಕ್ಕೂ ಉಪಯೋಗ ಬರಲ್ಲ. ಇದು ಕಟ್ಟಿಗೆ ಬಿಟ್ಟು ಹಕ್ಕಿಗಳಿಗೇನಾದ್ರು ಹಣ್ಣು ಅದೊಂದು ಉಪಯೋಗ ಆಗಿಬಿಟ್ಟು ಹಣ್ಣು ಬಿಡ್ತದೆ. ಮಲ ತಿಂತವೆ, ಹಣ್ಣು ಬಿದ್ದಾಗ ಮಲ ತಿಂತಾವೆ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ ಇದು.